ಮಕ್ಕಳಾಗದೇ ಇರುವ ದಂಪತಿಗೆ ಇವರು ಮದ್ದು ಕೊಡ್ತಾರೆ. ಇದುವರೆಗೆ 3,000 ದಂಪತಿಗೆ ಮಕ್ಕಳಾಗಿದ್ದಕ್ಕೆ ಇವರ ಬಳಿ ದಾಖಲೆ ಕೂಡ ಇದೆ. ಇದು ಕೇವಲ 10 ವರ್ಷದ ಲೆಕ್ಕ. ಆದ್ರೆ ಇವರು ಮದ್ದು ಕೊಡೋದಕ್ಕೆ ಶುರು ಮಾಡಿ 35 ವರ್ಷ ಆಗಿದೆ, ಅದಕ್ಕೆ ಲೆಕ್ಕ ಇಲ್ಲ. ಆದ್ರೆ ಇವರ ಸಾಧನೆಗೆ ಮಾತ್ರ ಜರ್ಮನಿಯಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ದಂಪತಿಗಳ ಮೊಗದಲ್ಲಿ ಮಕ್ಕಳಾದ ಸಂತಸ ಕಂಡು ಇವರು ಸಂತೃಪ್ತಿಯನ್ನ ಪಟ್ಟಿದ್ದಾರೆ. ಇವರ ಹೆಸರು ವಿಜಯಲಕ್ಷ್ಮಿ ಕರ್ವಜ್ಜೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರು ಒಳಲಂಬೆ ಆಂಗೀರಸ ವೇದಾಸದನ ಕರ್ವಜ್ಜೆ ಇವರ ಮನೆ. 3 ತಲೆಮಾರಿನಿಂದ ಮದ್ದು ಕೊಡ್ತಾ ಇದ್ದಾರೆ. ಅಜ್ಜಿ ಗಂಗಮ್ಮ, ಬಳಿಕ ಪರಮೇಶ್ವರಿ, ಇದೀಗ ಪರಮೇಶ್ವರಿಯ ಮಗಳು ವಿಜಯಲಕ್ಷ್ಮಿ. ಇನ್ನು ಸದ್ಯ ತನ್ನ ಮಗನಿಗೂ ಕೂಡ ಆಂಗೀರಸ ಶಂಕರ್ ಶರ್ಮಾ ಅವರಿಗೂ ಕೂಡ ಈ ಒಂದು ವಿದ್ಯೆಯನ್ನ ಕಲಿಸಿಕೊಟ್ಟಿದ್ದಾರೆ. ಇನ್ನು ಇವರ ಎಲ್ಲ ಕೆಲಸಕ್ಕೆ ಪತಿ ಕರ್ವಜ್ಜೆ ಕೇಶವ ಜೋಯಿಸರು ಸಂಪೂರ್ಣ ಸಹಕಾರವನ್ನ ಕೊಡ್ತಾ ಇದ್ದಾರೆ. ನಮಗೆ ಇವರ ಮನೆಗೆ ತೆರಳಿದಾಗ ಗಿಡಮೂಲಿಕೆಯ ನಡೆದಾಡುವ ವಿಶ್ವಕೋಶದ ಜೊತೆ ಮಾತನಾಡಿದ ಅನುಭವ ಆಯಿತು. ಯಾಕಂತ ಹೇಳಿದ್ರೆ 1 ಎಕರೆ ಜಾಗದಲ್ಲಿ 650 ಬಗೆಯ ಔಷಧೀಯ ಸಸಿಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಇನ್ನು ಮಕ್ಕಳಾಗದೇ ಇರುವ ದಂಪತಿಗಳ ಗಮನಕ್ಕೆ ನೀವೇನಾದ್ರೂ ಇವರ ಮನೆಗೆ ಹೋಗ್ತೀರಂತಾದ್ರೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಹೋಗಬೇಕು. ಹೋಗುವ ಸಂದರ್ಭ ನಿಮ್ಮ ಜಾತಕವನ್ನ ಹಿಡ್ಕೊಂಡು ಹೋಗಬೇಕು. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ನಾಗದೋಷ, ಹಿರಿಯರ ಶಾಪ ಇದೇನಾದ್ರೂ ಇದ್ರೆ ಅದು ಕೂಡ ಪ್ರಮುಖ ಕಾರಣ ಆಗುತ್ತೆ ಮಕ್ಕಳಾಗದಿರೋದಕ್ಕೆ. ಅದೆಲ್ಲವನ್ನು ಕೂಡ ಇವರು ಪರಿಶೀಲಿಸ್ತಾರೆ. ಇನ್ನು ಗಂಡಸರು ತಮ್ಮ ಸ್ಪರ್ಮ್ ಕೌಂಟ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಬೇಕು. ಆನಂತರ ವಿಜಯಲಕ್ಷ್ಮಿ ನಿಮ್ಮ ಜೊತೆ 1 ಗಂಟೆಗಳ ಕಾಲ ಮಾತುಕತೆ ಮಾಡಿ ನಿಮಗೆ ಏನು ಮದ್ದು ಬೇಕು ಅನ್ನೋದನ್ನ